ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್. ಅಭಿಮಾನಿ ದೇವರುಗಳೇ, ಹಾಗೆ ಕರ್ನಾಟಕದ ಮುಕ್ಕೋಟಿ ಜನಗಳೇ, ಏನಂದರೆ ಇವತ್ತು ಈ ರಾಜ್ಕುಮಾರ ಪಾರ್ಕಿಗೆ ಬಂದಿದ್ದೀನಿ. ಯಾಕೆ ಪಾರ್ಕಿಗೆ ಬಂದಿದ್ದೀನಿ ಅಂದರೆ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಈ ಗಿಡ ಮರಗಳು, ಆ ನೆರಳು ಭಾಳ ಸೊಗಸು, ಮನಸ್ಸಿಗೆ ಒಂದು ರೀತಿ ಮುದ ಕೊಡುತ್ತೆ. ಮುದ ಅನ್ನೋದಕ್ಕಿಂತ ಜನರ ಸಂಪರ್ಕವೂ ಚೆನ್ನಾಗಿರುತ್ತೆ. ಜನಗಳ ಮಾತು, ಜನಗಳ ನಡವಳಿಕೆ ಎಲ್ಲವನ್ನೂ ನಾವು ವೀಕ್ಷಣೆ ಮಾಡಬಹುದು. ಹಾಗೆ ನಾವು ಕಲಿಯೋದು ಬಹಳ ಇದೆ. ಪಾರ್ಕ್ಗಳಲ್ಲಿ ಗಿಡಗಳನ್ನ ಬಹಳ ಪರ್ಫೆಕ್ಟಾಗಿ ನೆಟ್ಟಿರ್ತಾರೆ, ಪಾಟ್ಗಳು ಹಾಕಿರ್ತಾರೆ, ಮಡಿ ಕಟ್ಟಿರ್ತಾರೆ. ಆ ಗಿಡಗಳನ್ನೆಲ್ಲ ಕರೆಕ್ಟಾಗಿ ಬೆಳೆಸಿ ಕಟ್ ಮಾಡಿ ನೀಟಾಗಿ ಹೇಗೆ ಬೇಕಾಗಿ ಒಂದು ಶೇಪ್ ತಂದಿರ್ತಾರೆ. ಅವನ್ನೆಲ್ಲ ನೋಡಿದಾಗ ನಾವೆಲ್ಲೋ ಒಂದು ರೀತಿ ಸಂತಸ, ನಮಗೆ ಸಂತೋಷ, ಖುಷಿ ತರುವಂಥ ವಿಚಾರ. ನೋಡಿ, ಈ ಗಿಡಗಳಲ್ಲಿ ಹೇಗೆ ಹೂವಿನ ಪರಿಮಳ, ಇವನ್ನೆಲ್ಲವನ್ನು ನೋಡ್ತಾ ಇದ್ದರೆ ನಮಗೆಲ್ಲೋ ಒಂದು ರೀತಿ ಬಹಳ ಆನಂದವಾಗುತ್ತೆ. ಅದರಲ್ಲೂ ನಮ್ಮ ಮಕ್ಕಳುಗಳನ್ನ, ಚಿಕ್ಕ ಪುಟ್ಟ ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಬಂದಾಗ ಈ ಒಂದು ಪರಿಸರ, ನಮ್ಮ ಪ್ರಕೃತಿ, ನಮ್ಮ ಸಂಸ್ಕಾರ ಎಲ್ಲವನ್ನೂ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಅವ್ರಿಗೆ ಬೆಳೆಯುತ್ತೆ. ದಯಮಾಡಿ ನನ್ನ ಪ್ರೀತಿಯ ವೀಕ್ಷಕರೇ, ನಿಮಗೇನು ಹೇಳೋದು ಅಂದರೆ, ಪ್ರತಿಯೊಬ್ಬ ಮನೆಯವರು, ಪ್ರತಿಯೊಬ್ಬರ ಮನೆ ಮುಂದೆ ಪಾಟ್ಗಳಾಕಿ ಗಿಡಗಳನ್ನ ಬೆಳೆಸಿ. ಎಲ್ಲಾದರೂ ನಿಮ್ಮ ಜಾಗ ಸಿಕ್ಕಿದ್ರೆ, ಖಾಲಿ ಜಾಗ ಇದ್ದರೆ ಒಂದು ಗಿಡ, ಏನಾದರೂ ಒಂದು ಜೀವಂತವಾಗಿ ಇರೋ ಮನುಷ್ಯ ಒಂದು ಗಿಡನ ನೆಟ್ಟಿ ಸಾಯಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವಿರೋವಾಗ ಒಂದು ಗಿಡವನ್ನಾದರೂ ನೆಟ್ಟು ಅದರ ನೆರಳನ್ನು ಸಾಕಷ್ಟು ಜನಕ್ಕೆ ಹಂಚಿ ಹೋಗೋಣ. ಹಣಕಾಸು ಇದ್ದರೆ ಜೇಬಲ್ಲಿದ್ದರೂ ಕಳ್ತನ ಮಾಡಿಬಿಡ್ತಾರೆ, ಮನೇಲಿದ್ದರೂ ಕತ್ಕೊಂಡು ಹೋಗ್ತಾರೆ, ಅಥವಾ ನಾವು ಜೀವನವನ್ನೇ ಬಿಟ್ಟು ತೊರೆದು ಪರಲೋಕಕ್ಕೆ ಹೋಗ್ತೀವಿ. ಹಾಗಿರುವಾಗ ನೀವು ಈ ಭೂಮಿ ಮೇಲೆ ಏನಾದರೂ ಒಂದು ಒಳ್ಳೆಯದನ್ನು ಮಾಡ್ತೀನಿ ಅನ್ನೋದಾದರೆ, ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಒಂದು ಗಿಡವನ್ನು ನೆಡಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಪರಿಸರ ಬಹಳ ಮುಖ್ಯ, ಸ್ವಚ್ಛತೆ ಬಹಳ ಮುಖ್ಯ. ಮನೆಗೆ ಹೇಗೆ ನೀರು ಮುಖ್ಯನೋ, ಈ ಪ್ರಪಂಚಕ್ಕೆ ಮರ ಗಿಡಗಳು ಅಷ್ಟೇ ಮುಖ್ಯ. ನೀರು ಅಂದ ತಕ್ಷಣ ಒಂದು ಜ್ಞಾಪಕ ಬರುತ್ತೆ, ನಮಗೆ ಬರ್ತಾ ಇರುವ ಮಳೆ, ಕಾಲಕ್ಕೆ ಮಳೆ ಹೇಗಾಗುತ್ತೆ? ಮರ ಗಿಡಗಳು ಬೆಳೆಯೋದ್ರಿಂದ, ಅತಿ ಎತ್ತರಕ್ಕೆ ಬೆಳೆಯೋದ್ರಿಂದ, ಆ ಒಂದು ಮೋಡಗಳ ಆಕರ್ಷಣೆಯ, ನಮ್ಮ ಭೂಮಿಯ ಆಕರ್ಷಣೆ, ಮೋಡಗಳ ಸ್ಪರ್ಶತೆಯಿಂದ ಬರುವ ಘರ್ಷಣೆಯಿಂದ ಬರೋ ಹನಿ ನೀರು ನೇರವಾಗಿ ಭೂಮಿಗೆ ಬೀಳುತ್ತೆ. ಆ ಭೂಮಿಯಿಂದ ಹರಿದು ಭೂಮಿ ಫಲವತ್ತಾಗುತ್ತೆ, ರೈತರಿಗೂ ಒಳ್ಳೆಯದಾಗುತ್ತೆ, ನಮ್ಮ ಜನತೆಗೆ ಒಳ್ಳೆಯದಾಗುತ್ತೆ, ನಮ್ಮ ಮನೆಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದೊಂದೇ, ಗಿಡ ನೆಡಿ ಪರಿಸರವನ್ನು ಉಳಿಸಿ, ನಮ್ಮ ಕರ್ನಾಟಕದ ಅಭಯಾರಣ್ಯವನ್ನು ಉಳಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರಗಳು.